ನನಗೆ ಇಷ್ಟ ಅಂತ ಹೇಳಿ ಸನ್ ರೂಫೇ ಅವಳು ತಗೊಂಡಿರೋದು. ಭೂಮಿಕಾ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನನಗೆ ಇಲ್ಲಿ ಸ್ಟ್ರೆಸ್ ಆಗ್ತಾ ಇರುತ್ತೆ, ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಬಟ್ ನಾವು ಯೂಶ್ವಲಿ ಜಾಸ್ತಿ ಟ್ರಾವೆಲ್ ಮಾಡಿದೆ ನೈಟ್, ಯಾವಾಗಲೂ ನಂಗೆ ಸುಸ್ತಾಗ್ತಿರುತ್ತೆ, ಅದಕ್ಕೆ ಚೇತನ ORS ಇಟ್ಟಿದ್ದಾಳೆ. ಆ್ಯಂಡ್ ಟೆಂಟ್ ಕೂಡ ಇತ್ತು, ಬಟ್ ಇವಾಗ ಇಟ್ಟಿಲ್ಲ. ಅದು ಕಾಮಾಖ್ಯ ದೇವಿದು ಕುಂಕುಮ ಇದೆ ಕಾರಲ್ಲಿ, ಏನೋ ಒಂದು ಪವರ್ಫುಲ್ ಬೇಕು ಅಂತ ಈ ಒಂದು ಇಟ್ಟಿದ್ದೀವಿ. ಇವಾಗ ಡಿಕ್ಕಿಗೆ ಬನ್ನಿ ಮಾಡ್ತೀನಿ. ಅವರು ಲೈಫ್ ಪಾರ್ಟ್ನರ್ ಹುಡ್ಕೋಗೆ ಬ್ಯುಸಿ ಆಗಿದ್ದಾರೆ. ಗೈಸ್ ನಾನೇನು ಮಾಡಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ತುಂಬ ಜನ ಕೇಳ್ತಾ ಇದ್ರಿ ಈ ಕಾರ್ ಯಾರ್ದು ಅಂತ, ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಆ್ಯಂಡ್ ನೀವು ಟ್ರಾವೆಲ್ ಮಾಡ್ತಾನೆ ಇರ್ತೀರಾ ಇಬ್ಬರೇ ಗರ್ಲ್ಸ್ ಆಗಿ, ಯಾವ ಥರ ಏನೇನು ಇಟ್ಕೊಂಡಿರ್ತೀರ, ಲೈಕ್ ಏನೇನು ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ತೀರಾ ಅಥವಾ ಏನು ಕ್ಯಾರಿ ಮಾಡ್ತೀರಾ ಅಂತ ಸಾಕಷ್ಟು ಮೆಸೇಜಸ್ನ ನಾನು DM ಅಲ್ಲಿ ನೋಡ್ತಾ ಇದ್ದೆ, ಹಾಗೆ ಕಾಮೆಂಟ್ಸಲ್ಲೂ ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಅದಕ್ಕೆ ಇವತ್ತು ನಾನು ಮತ್ತು ಚೇತನ ಇಬ್ಬರು ಆನ್ಸರ್ ಮಾಡೋಣ. ಆ್ಯಂಡ್ ಇದೊಂದು ಟೂರ್ ಅಂತಲೇ ಹೇಳ್ಬೋದು. ಸೊ ಅದು ಕ್ವಿಕ್ಕಾಗಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ನೋಡಿ ನಾವು ಏನೋ ಕಾರಿನ ತೊಳೆದಿಲ್ಲ, ರಿಯಾಲಿಟಿ ತೋರಿಸ್ಬೇಕು ಗೈಸ್, ರಿಯಾಲಿಟಿ ತೋರಿಸ್ಬೇಕು ಅಂತ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಚೇತನ ವಿ ಭಾರದ್ವಾಜ್. ಬನ್ನಿ ಮೇಡಮ್, ಸೇ ಹಾಯ್ ಟು ಮೈ ಚಾನಲ್. ಹಲೋ. ನಮ್ಮ 3 ಜನ ನಾಯಿಗಳಿದ್ದಾವೆ, ನಮ್ಮ ಕಾರೇ ಮನೆ, ಅದಕ್ಕೆ. ಹಲೋ ಮೇಡಮ್. ಹಲೋ. ಇವತ್ತು ನಿಮ್ಮ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ, ಹಾಗೆ ನಾವಿಬ್ಬರು ಟ್ರಾವೆಲ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಕೂಡ ಹೇಳೋಣ ಅಂತ ಅಂದ್ಕೊಂಡು ಡಿಫ್ರೆಂಟಾಗಿರಲಿ ವ್ಲಾಗ್ ಅಂತ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರು ಬೇಜಾರಿದೆಯಾ ನಿಮ್ಮ ಕಾರ್ ತೋರಿಸ್ತಾ ಇದ್ದೀನಿ ಅಂತ? ಚೂಸ್ ಮಾಡೋದೇ ಉಂಟಂತೆ, ಆದಮೇಲಿಂದ ನನ್ನನ್ನು ಏನು ಕೇಳ್ತಾ ಇರೋದು. ಆದರೂ ನಿಮ್ದಲ್ವಾ, ಅದಕ್ಕೋಸ್ಕರ ಅಷ್ಟೇ. ಹೌದಾ ನಿಮ್ಮಂಥ ಸಾವುಕಾರ ಅಯ್ಯಯ್ಯೋ ಗೈಸ್, ಹೇಳ್ಕೊಳ್ಳೋಕ್ಕಷ್ಟೇ ನನ್ನ ಕಾರು, ನಮ್ಮ ಕಾರು. ನಾನು ಹಂಗೆಲ್ಲ ತುಂಬ ಧಾರಾಳಿ ನಾನು. ಸಾಕು. ಇದು ಮಹೇಂದ್ರ 3XO ರೈಟ್? ಆಯಿತು ಮೇಡಮ್. ಕಲರ್ ಬಂದು ಡಾರ್ಕ್ ಬ್ಲೂ, ಯಾಕೆ ಅಂದರೆ ಬ್ಲ್ಯಾಕ್ ಬೇಕಿತ್ತು ನಮಗೆ. ಚೇತುಗೆ ಬ್ಲ್ಯಾಕ್ ಕಲರ್ ಆಗಬರಲ್ಲ ಅಂತ ಹೇಳಿ ಡಾರ್ಕ್ ಬ್ಲೂ ತೊಗೊಂಡ್ವಿ. ಇದು ಹೇಗೆ ಅಂದರೆ ಈಗ ಬಿಸಿಲಲ್ಲಿ ಒಂಥರ ಕಾಣ್ತಾ ಇದೆ ಕಲರು, ರಾತ್ರಿ ಆದ ಕೂಡಲೇ ಬ್ಲ್ಯಾಕ್ ಕಾಣಿಸುತ್ತೆ, ಬೆಳಿಗ್ಗೆ ಅದ್ರ ಬ್ಯೂಟಿ ಲೈಕ್ ಕಲರ್ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ ತಗೊಂಡು 2 ವರ್ಷ ಆಯಿತು. ತುಂಬಾ ಸ್ಕ್ರ್ಯಾಚ್ ಇದೆ. ಇದೆಲ್ಲ ನಾಯಿ ಮಾಡಿರೋದು, ನಾನು ಗುಡ್ಡು ಮಾಡಿರೋದು. ಅವಳು ನನಗೆ ಬೈದು ಹಾಕ್ತಾಳೆ. ಕಾರ್ ಅಂದಮೇಲೆ ಸ್ಕ್ರ್ಯಾಚ್ ಇರುತ್ತೆ, ಡೆಂಟು ಇರುತ್ತೆ, ಎಲ್ಲದೂ ಇರುತ್ತೆ. ಆ್ಯಂಡ್ ಹೌದು, ಚೇತನ ಎಲ್ಲ ಗುಚ್ಚಿದ್ದಾಳೆ. ನಾನು ಡ್ರೈವ್ ಮಾಡಬೇಕಾದ್ರೆ ನೀಟಾಗಿ ಡ್ರೈವ್ ಮಾಡ್ತೀನಿ, ಆದರೆ ಆ ಥರ ಮಾಡಲ್ಲ ಗೈಸ್. ಆ್ಯಕ್ಚುಲಿ ಹೌದು, ಇವಳು ಒಂದು ಕಡೆನೂ ಗುಚ್ಚಿಲ್ಲ, ಏನೂ ಮಾಡಿಲ್ಲ. ನಾನೇ ಒಂದು 4-5 ಕಡೆ ಗುಚ್ಚಿದ್ದೀನಿ ಗೈಸ್. ಸೊ ಏನೂ ಮಾಡೋಕ್ಕಾಗಲ್ಲ, ಆಮೇಲಿಂದ ಸರಿ ಮಾಡಿಸ್ಕೋತೀನಿ ಅಷ್ಟೆ. ಸೊ ಬನ್ನಿ ಇವಾಗ ಒಳಗಡೆ ಏನೇನಿದೆ ಅಂತ ನೋಡೋಣ ಗೈಸ್. ನಾನೇನು ಮಾಡಿಲ್ಲ. ಸೊ ಈ ಒಂದು ಡ್ರೈವರ್ ಸೀಟಲ್ಲಿ ಮಾಮೂಲಿ ಹೆಂಗಿದೆ ಹಂಗೆ ಇದೆ. ಸೊ ಇದರಲ್ಲಿ 6 ಗೇರ್ ಇದೆ, ಈ ಥರ ಹೇಳ ಪ್ಲೀಸ್. ಆ್ಯಂಡ್ ಕಾರ್ ಬಂದುಬಿಟ್ಟು ಸನ್ ರೂಫ್. ನನಗೆ ಇಷ್ಟ ಅಂತ ಹೇಳಿ ಸನ್ ರೂಫೇ ಅವಳು ತಗೊಂಡಿರೋದು. ಅವಳು ಆ್ಯಕ್ಚುಲಿ ನಾರ್ಮಲ್ ಕಾರ್ ತೊಗೊತಿದ್ಲು, ನನಗೆ ಸನ್ ರೂಫ್ ಇಷ್ಟ ಅಂತ ಆ್ಯಡ್ ಮಾಡಿಸ್ಕೊಂಡಿರೋದು ಗೈಸ್. ಇದು ನಾನು ಕೊಟ್ಟಿರೋದು. ಗಣಪತಿ ಸಿಟ್ಟು ಮಾಡಿಕೊಂಡು ಈ ಕಡೆ ಹೋಗ್ಬಿಟ್ಟಿದೆ, ಅದನ್ನ ಹಿಂಗೆ ತರಿಸ್ಬಿಟ್ಲಾ. ಇವಾಗ ಫ್ರಂಟ್ ಆಯಿತು, ಆಯಿತಾ. ಆ್ಯಂಡ್ ಇಲ್ಲಿ ಒಂದು ಆಂಜನೇಯ ಸ್ವಾಮಿದು ಇದಿದೆ, ಆ್ಯಂಡ್ ಇಲ್ಲಿ ಕನ್ನಡಿ ಇದೆ. ಆಮೇಲೆ ಇಲ್ಲಿ ನಾವು ಸನ್ಗ್ಲಾಸ್ ಮತ್ತು ಫಾಸ್ಟ್ಯಾಗ್ ಇಟ್ಕೊಂಡಿದ್ದೀವಿ. ನನಗೆ ಇಲ್ಲಿ ಸ್ಟಿಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನಾನೇ ಮಾಡಿಸಿಲ್ಲ. ಕಾರ್ ಅವಳ ಹೆಸರಲ್ಲಿರೋದು, ಅವಳದು, ಬಟ್ ನೋಡ್ಕೊತಿರೋದು ಅರ್ಧ ನಾನು. ಅಯ್ಯಯ್ಯೋ. ಆಮೇಲಿಂದ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಏನೇನಿದೆ ಅಂತ ನಾನು ಹೇಳ್ತೀನಿ. ಇದು ಮೊನ್ನೆ ನಾವು ಮುನ್ನಾರಿಗೆ ಹೋಗಿದ್ವಲ್ಲ, ಅಲ್ಲಿಂದ ವೈಟ್ ಚಾಕ್ಲೇಟ್ ತಂದಿದ್ವಿ, ಇಲ್ಲೇ ಇದೆ. ಅದನ್ನೂ ತಿನ್ಬೇಕಲ್ಲ ಇವಳು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನೂ ಆಗಿಲ್ಲ ಅಲ್ಲ, ತಿನ್ಬೋದಲ್ಲ. ನಾನೇ ಇಲ್ಲಿ ಬಲಿಕ ಬಕ್ರ. ಇದು ಒಂದು ಏನಂತಾರೆ, ಇದು ಸ್ಟ್ರೆಸ್ ಬಸ್ಟರ್. ಭೂಮಿಕಾ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನನಗೆ ಇಲ್ಲಿ ಸ್ಟ್ರೆಸ್ ಆಗ್ತಾ ಇರುತ್ತೆ, ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಬೇಡ, ಮುಚ್ಕೊಂಡು ಹೇಳು. ಹಾಗಾಗಿ ಇದೊಂದಿದೆ ಇಲ್ಲಿ. ಆಮೇಲಿಂದ ಇದು ಮುನ್ನಾರಲ್ಲಿ ತೊಗೊಂಡಿದ್ದು, ಏನಕ್ಕೆ ಅಂತ ಆಮೇಲಿಂದ ಹೇಳ್ತೀನಿ. ಆಮೇಲಿಂದ ತುಂಬ ಡ್ರೈವಿಂಗ್ ಅಂದರೆ ಲಾಂಗ್ ಅವರ್ಸ್ ನಾವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇದುವರೆಗೂ ಅಂದರೆ 16 ಅವರ್ಸ್ ಡ್ರೈವ್ ಮಾಡಿದ್ದೀವಿ.
ಆನ್ ಸಿಂಗಲ್ ಸ್ಟ್ರೆಸ್ ಕಿಲೋಮೀಟರ್ಸ್ ನಾವು ವಿತೌಟ್ ಎನಿ ಸ್ಟೇ ಇಲ್ದಲ್ಲೇ ಮಾಡಿದ್ದೀವಿ. ಸೊ ಹಾಗಾಗಿ ಬ್ಯಾಕ್ ಪೇನಿಗೋಸ್ಕರ ಇಟ್ಕೊಂಡಿದ್ದೀನಿ. ಆಮೇಲಿಂದ ಒಂದು ಟಿಶ್ಯೂ ವೆಟ್ ವೈಪ್ಸ್, ಆಮೇಲಿಂದ ನಾರ್ಮಲ್ ವೈಪ್ಸ್, ಆಮೇಲಿಂದ ಇದು ಬಾಕ್ಸ್. ನಾರ್ಮಲ್ ಬಾಕ್ಸ್ ಅಲ್ಲ, ನಮ್ಮಮ್ಮ ಟ್ರಾವೆಲಿಗೋಸ್ಕರ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಾಡು ಮಾಡಿಕೊಟ್ಟಿದ್ದಾರೆ. ಅದು ಎನರ್ಜಿ ಬೂಸ್ಟರ್. ಏನು ಇರಲ್ಲ ಅಂತ ಆ ಟೈಮಲ್ಲಿ ಇದನ್ನ ನಾವು ತಿಂದು ಸರ್ವೈವ್ ಆಗ್ತೀವಿ. ಎಸ್, ತೋರಿಸೋದಿಪ್ಪ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಎಮರ್ಜೆನ್ಸಿ ಲೈಕ್ ಇದು ಸಿಸರು, ಆಮೇಲೆ ಇದು ಏನು ಗೊತ್ತಾ, ಹ್ಯಾಂಡ್ ವಾಶ್. ಇವಾಗ ನಾವು ಸೋಪ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ, ಇದು ಬೆಸ್ಟ್. ಇದು ನೀರಲ್ಲಿ ಡಿಪ್ ಮಾಡಿದ್ರೆ ಸೋಪಿಂದು ಫೋಮ್ ಬರುತ್ತೆ. ಸೊ ನಾವು ಈಸಿಯಾಗಿ ಹ್ಯಾಂಡ್ ವಾಶ್ ಮಾಡ್ಬೋದು. ಒಂದು ಬುಕ್ ಇದೆ ಏನಾದರೂ ನೋಟ್ ಬರ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಪೆಪ್ಪರ್ ಸ್ಪ್ರೇ. ಇದು ಪೆಪ್ಪರ್ ಅಂದರೆ ಇದು ಬೇರೆ ಯಾವುದೋ ಒಂದು ಬಾಟಲು, ಪೆಪ್ಪರು ಮತ್ತು ನೀರು ಹಾಕಿ ಎಮರ್ಜೆನ್ಸಿ ಅಲ್ವಾ, ನಾವಿಬ್ಬರು ಹುಡುಗಿರು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಲೈಕ್ ನಾವು ತುಂಬ ಕಡೆ ಹೋಗಿದ್ದೀವಿ ಗೈಸ್, ಇಂಥ ಜಾಗ ಅಂತ ಎಲ್ಲ. ರಾತ್ರಿ ಅಷ್ಟು ಸಿಕ್ಕಾಪಟ್ಟೆ ರಾತ್ರಿ ಟ್ರಾವೆಲ್ ಮಾಡಿದ್ದೀವಿ ಅಂದರೆ ಎಲ್ಲರ ಕೈಲೂ ಬಯಸ್ಕೊಂಡಿದ್ದೀವಿ. ನಮ್ಮ ಮನೇಲೂ ಅಷ್ಟೇ, ರಾತ್ರಿ ಟ್ರಾವೆಲ್ ಮಾಡಬೇಡಿ ಅಂತ. ಬಟ್ ನಾವು ಯೂಶ್ವಲಿ ಜಾಸ್ತಿ ಟ್ರಾವೆಲ್ ಮಾಡಿದ ನೈಟ್. ಇತ್ತೀಚೆಗೆ ನಾವು ಕಡಿಮೆ ಮಾಡಿರೋದು, ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಮನೆಗೆ ಸೇರ್ಕೋಬೇಕು ಅಂತ ಇವಾಗ ರೂಢಿ ಮಾಡ್ಕೊಂಡಿರೋದು. ಬಿಟ್ಟರೆ ಫಸ್ಟೆಲ್ಲ ಎಲ್ಲಿ ಕೇಳ್ದೆ ಹೋಗ್ತಾ ಇರೋದೆ. ಫುಲ್ 2 ಗಂಟೆ 3 ಗಂಟೆ ರೀಚ್ ಆಗೋದೆ ಬೆಳಗಿನ ಜಾವ. ಆ ಥರ ಎಲ್ಲ ನಾವು ಡ್ರೈವ್ ಮಾಡಿದ್ದೀವಿ. ಎಲ್ಲಿ ಹೆಂಗೆ ಮುನ್ನಾರು, ಆಮೇಲೆ ಕೇರಳ ಫುಲ್ಲು, ರಾಜಸ್ಥಾನು, ಅಲ್ಲಿ ಇಲ್ಲಿ ಲೈಕ್ ಈ ಥರ ನಾವು ಕ್ರೇಜಿಯಾಗಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಬಟ್ ಇದು ಯಾರೂ ಮಾಡಬೇಡಿ. ಸೊ ಅದಕ್ಕೋಸ್ಕರ ಎಮರ್ಜೆನ್ಸಿ ಆ ಥರದ್ದೇನೂ ಆಗಿಲ್ಲ. ನಾವು ಓಡಾಡಬೇಕಾದ್ರೆ ಫಾರ್ ಎಮರ್ಜೆನ್ಸಿಗೆ ನಾವು ಇದನ್ನ ಇಟ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಇದು ಏನಾದರೂ ನಾವು ಕಾರ್ ಸೀರೀಸ್ ಮಾಡ್ತೀವಲ್ಲ, ಇದನ್ನು ಸ್ಟಿಕ್ ಮಾಡಿ ನಾವು ಇಲ್ಲಿ ತೋರಿಸು, ಇಲ್ಲಿ ಸ್ಟಿಕ್ ಮಾಡಿ ನಾವು ಫೋನ್ ಹಿಡ್ಕೊಂಡು ಕಾರ್ ಸೀರೀಸ್ ಅಂದರೆ ಸಾಂಗ್ ಹೇಳ್ತೀವಿ. ಆ್ಯಂಡ್ ಒಂದು ಪೆನ್ ಇದೆ, ಎಮರ್ಜೆನ್ಸಿ ಕ್ಲಿಪ್ ಇದೆ. ಆಮೇಲೆ ನಮ್ಮದು ಕಾಮಾಖ್ಯ ದೇವಿದು ಕುಂಕುಮ ಇದೆ. ಸೊ ಇದು ತುಂಬ ಪವರ್ಫುಲ್ಲು. ಲೈಕ್ ಇಷ್ಟು ಉಳಿಸ್ಕೊಂಡಿದ್ದೀವಿ. ಏನು ಅಂದರೆ ಒಂದು ಕಾರಲ್ಲಿ ಏನೋ ಒಂದು ಪವರ್ಫುಲ್ ಬೇಕು ಅಂತ ಈ ಒಂದು ಇಟ್ಟಿದ್ದೀವಿ ಅಷ್ಟೇ, ಏನೂ ಆಗ್ದಲೇ ಇರಲಿ ಅಂತ. ಖಾರ ಪುಡಿ ಇಟ್ಕೊಂಡಿದ್ದೀವಿ, ಇದು ಎಮರ್ಜೆನ್ಸಿಗೆ. ಆಮೇಲೆ ಒಂದು ಟ್ಯಾಬ್ಲೆಟ್ಟು ಮತ್ತು ಒಂದು ವ್ಯಾಸ್ಲಿನ್ ಇಟ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಇವಾಗ ಬ್ಯಾಕ್ ಸೀಟಲ್ಲಿ ಏನಿದೆ ಅಂದರೆ ನಾರ್ಮಲ್ ಇಲ್ಲೊಂದು ಎಮರ್ಜೆನ್ಸಿ ಬ್ಯಾಗ್ ಇದೆ. ಹೆಂಗೆ ಅಂದರೆ ಏನಾದರೂ ಜಾಸ್ತಿ ಶಾಪಿಂಗ್ ಮಾಡಿದಾಗ ಅಥವಾ ಎಲ್ಲಾದರೂ ಹೊರಗೆ ಹೋದಾಗ ಮುಚ್ಕೊಂಡಿರೋ ಹೊರಗೆ ಹೋದಾಗ ಇದನ್ನು ಕ್ಯಾರಿ ಮಾಡೋಕ್ಕೆ. ಸೊ ಇದನ್ನ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಈ ಥರ ಇಷ್ಟು ಲಗೇಜ್ ಬ್ಯಾಗ್ ಆಗುತ್ತೆ. ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ ಗೈಸಲ್ಲಿ. ಲಿಖಿತ್ ಆರಾಧ್ಯ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಬರುವುದು ಅಪರೂಪ ಆಗಿದೆ. ಯಾಕೆ ಅಂದರೆ ಅವರು ಟೈಮೇ ಸಿಗ್ತಾ ಇಲ್ಲ. ಅವರು ಲೈಫ್ ಪಾರ್ಟ್ನರ್ ಹುಡ್ಕೋಗೆ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಕಣ್ಣು ಕೆಲವ್ರಿಗೆ ಸಿಕ್ಕಿದ್ದಾರೆ, ಹೌದು ನಿಜ, ಕೆಲವ್ರಿಗೆ ಸಿಕ್ಕಿಲ್ಲ. ಅದಂಡ್ ಇಲ್ಲಿ 2 ಗ್ಲಾಸ್ ಇಟ್ಟಿದ್ದೇನೆ ಎಮರ್ಜೆನ್ಸಿ. ಇದೊಂದು ಪರ್ಸ್ ಇದೆ, ಏನಕ್ಕೆ ಅಂದರೆ ದುಡ್ಡಿದೆ. ಇದೊಂದು ORS ಇಟ್ಟಿದ್ದಾಳೆ, ಅಂದರೆ ಇದು ಮೊನ್ನೆದು. ನಂಗೆ ಸುಸ್ತಾಗ್ತಿರುತ್ತೆ, ಅದಕ್ಕೆ ಚೇತನ್ ORS ಇಟ್ಟಿದ್ದಾಳೆ. ಇಲ್ಲ, ಆ್ಯಕ್ಚುಲಿ ಹೌದು ಸುಸ್ತಾಗ್ತಿರುತ್ತೆ, ಬಟ್ ಇದು ಮೊನ್ನೆ ತಂದಿರೋದು, ಅದು ಯಾವಾಗಲೂ ಇಟ್ಟಿರಲ್ಲ ಗೈಸ್. ಆ್ಯಂಡ್ ಯಾವಾಗಲೂ ಇಟ್ಟಿರೋದು ಮಾತ್ರ ನಾನು ಹೇಳ್ತಾ ಇರೋದು. ಇದು ಬುಕ್ಕು ನೆವರ್ ಗೆಟ್ ಆ್ಯಂಗ್ರಿ ಅಗೇನ್ ಅಂತ ಇದೆ. ಇದು ಚೇತನ್ ಅಂದು ನಂದಲ್ಲ. ನನಗೆ ಬುಕ್ ಓದೋ ಅಭ್ಯಾಸ ಇಲ್ಲ, ಚೇತನ್ ಹಂಗಿದೆ. ಬಟ್ ನಾನು ಆಗಾಗ ಸುಮ್ಮನೆ ಅವಳಿಗೋಸ್ಕರ ಹೊಟ್ಟೆ ಕಿಚ್ಚಿಗೋಸ್ಕರ ಓದ್ತಾ ಇರ್ತೀನಿ ಅಷ್ಟೇ. ಇದೊಂದು ಫೋನು ಎಲ್ಲೋ ಸಿಕ್ಕಿದೆ. ಎಲ್ಲೋ ಸಿಕ್ಕಿದೆ ಅಂತ ಅಂದ್ಬಿಟ್ಲು, ಗಿಫ್ಟ್ ಕೊಟ್ಟಿರೋದು ಮೊನ್ನೆ. ಗೈಸ್, ಮುನ್ನಾರಲ್ಲಿ ಗಿಫ್ಟ್ ಕೊಟ್ಟಿದ್ದು ವ್ಯಾಲೆಂಟೈನ್ಸ್ ಡೇಗೆ. ಬೇಜಾರು ಮಾಡ್ಕೋಬೇಡ, ಇದು ನಿನಗಾಗಿ ಅಂತ ಕೊಡ್ಸಿರೋ ಗಿಫ್ಟ್. ಇವಾಗ ಡಿಕ್ಕಿಗೆ ಬನ್ನಿ, ಮಾಡ್ತೀನಿ. ಸಾರಿ, ಹೇಳ್ತೀನಿ. ಇದು ಫೋಲ್ಡಬಲ್ ಗೈಸ್, ಫೋಲ್ಡ್ ಮಾಡೋ. ಇದನ್ನು ಅದನ್ನ ಬೇರೆ ಅಲ್ಲ, ನೀನು ಕಾರ್ ಇದನ್ನ ತೋರಿಸ್ತಾ ಇದೆಯಾ ಅಥವಾ ನಾವೇನು ಇಟ್ಕೊಂತೀವಿ ಅಂತ ತೋರಿಸ್ತಾ? ನಾವೇನು ಇಟ್ಕೊಂತೀವಿ ಅಂತ ಯಾಕಬೇಕು? ಲಿಕ್ಕಿ ಹಿಂಗೆ ಮಾಡ್ದ ಅವನು ಮಾತು ಕೇಳ್ತೀಯಲ್ಲ ಗೈಸ್. ಇದು ಫೋಲ್ಡ್ ಆಗುತ್ತೆ, ನಾವು ಆರಾಮಾಗಿ ಮಲ್ಕೋಬಹುದು. ತುಂಬ ಸಲ ಲೈಕ್ ಫೋಲ್ಡ್ ಮಾಡಿ ಮಲ್ಕೊಂಡ್ ಬಂದಿದ್ದೀವಿ. ಆ್ಯಂಡ್ ಟೆಂಟ್ ಕೂಡ ಇತ್ತು, ಬಟ್ ಇವಾಗ ಇಟ್ಟಿಲ್ಲ. ಇದು ಎಮರ್ಜೆನ್ಸಿಗೆ ಮಾತ್ರ. ಟೆಂಟ್ ಏನಾದರೂ ತುಂಬ ದೂರ ಹೋಗಬೇಕು ಅಂತ ಅಂದರೆ ಟೆಂಟ್ ಇಡ್ತೀವಿ, ಅದರ್ವೈಸ್ ಸ್ಕಿಪ್ ಮಾಡ್ತೀವಿ. ಇಲ್ಲೊಂದು ಹ್ಯಾಟ್ ಇರುತ್ತೆ ಎಮರ್ಜೆನ್ಸಿಗೆ. ಆ್ಯಂಡ್ 2 ಚೇರ್ ಇದೆ, ಆ್ಯಂಡ್ ಒಂದು ಟ್ರೈಪೋಡ್ ಇದೆ, ಆ್ಯಂಡ್ ಒಂದು ಜಾಕೆಟ್ ಇಟ್ಟಿದ್ದೀವಿ. ಆ್ಯಂಡ್ ಈ ಚೇರು ಫೋಲ್ಡೇಬಲ್, ಸೊ ಈಸಿ. ಸುಮ್ಮನಿರೋ
ಆ್ಯಂಡ್ ಇದು ಫೋಲ್ಡೇಬಲ್. ಇದು ಯಾವ ಥರ ಕ್ಯಾರಿ ಮಾಡ್ಬೋದು ಗೊತ್ತಾ? ಈ ಥರ ಓಪನ್ ಹಿಂಗಾಗುತ್ತೆ. 2 ಚೇರ್, ನನಗೊಂದು ಅವಳಿಗೊಂದು. ನನ್ನ ಚೇರ್ ಚೆನ್ನಾಗಿದೆ. ಆ್ಯಂಡ್ ಇನ್ನು ಕುಕ್ಕಿಂಗಿಂದು ಎಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಮುಂದೆ. ಆ್ಯಂಡ್ ಹೀಗೆ ಹಿಂಗೆ ಹಿಡ್ಕೊಂಡು ಹೋಗೋದು. ಬಾಯ್. ಸೊ ಇಷ್ಟು ನಾವು ರೆಗ್ಯುಲರಾಗಿ ಕ್ಯಾರಿ ಮಾಡೋದು. ಎಕ್ಸ್ಟ್ರಾ ನಮ್ಮ ಲಗೇಜಸ್ ಆ್ಯಡ್ ಆಗುತ್ತೆ ಎಲ್ಲರೂ ಹೊರಗೆ ಹೋದಾಗ, ಅಷ್ಟೇ ಬಿಟ್ಟರೆ. ಆದರೂ ಎಮರ್ಜೆನ್ಸಿಗೆ ಒಂದು ಬ್ಯಾಗ್ ಇರುತ್ತೆ, ಅದರಲ್ಲಿ ನನ್ನ ಬಟ್ಟೆ ಒಂದು ಸೆಟ್ಟು, ಇವಳ ಬಟ್ಟೆ ಒಂದು ಸೆಟ್ ಇರುತ್ತೆ. ಸೊ ನನಗೆ ಒಬ್ಬಳೇ ಕಾರ್ ಕೊಟ್ಟಿಲ್ಲ ಗೈಸ್, ಅವಳದು ಅಂತ ದಬ್ಬಾಳಿಕೆ ಮಾಡ್ತಿರ್ತಾಳೆ. ಅವಾಗವಾಗ ಒಂದು ಸ್ವಲ್ಪ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಪಾಪ ಭೂಮಿ ಅಕ್ಕಂಗೆ ಕಾರ್ ಇಲ್ಲ ಚೇತು ಅಕ್ಕ, ಪ್ಲೀಸ್ ಅವರಿಗೆ ದ್ರೋಹ ಬಗೆಬೇಡಿ, ಪ್ಲೀಸ್ ಕೊಡಿ ಅಂತ. ಯಾವ ಬಾಯಿಂದ ಹೇಳಕ್ಕೆ ಹೆಂಗೆ ಮನ್ಸು ಬರುತ್ತೆ? ಮನ್ಸು ಮುಟ್ಕೊಂಡು ಹೇಳೆ. ಸುಮ್ಮನೆ ಹೇಳಿದೆ ಜೋಕಿಗೆ. ಆದರೂ ಕೊಟ್ಟಿಲ್ಲ ಗೈಸ್, ಕೆಲವೊಂದ್ಸರಿ ಕೊಡಲ್ಲ ಅವಳು. ಆ್ಯಂಡ್ ಇವತ್ತು ನಮ್ಮ ವ್ಲಾಗಲ್ಲಿ ಲಿಖಿತ್ ಆರಾಧ್ಯ ಅವರಿದ್ದಾರೆ. ಸೊ ಇತ್ತೀಚೆಗೆ ತುಂಬ ಫುಲ್ಲು ಬ್ಯುಸಿಯಾಗಿದ್ದಾರೆ, ನಮ್ಮ ಮನೆಗೆ ಬರ್ತಾನೆ ಇಲ್ಲ. ಯಾಕೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಹೇಳು. ತುಂಬ ಬೇಗ ರಿವೀಲ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಓಹೋ, ಲಿಖಿತ್ ಆರಾಧ್ಯದವರು ಸೈಕಲ್ ಗ್ಯಾಪಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಲಾಂಚ್ ಮಾಡೋಣ ಅಂತ ಅಂತಿದ್ದಾರೆ. ಅದ್ರ ಹೆಸರು ಏನು ಅಂದರೆ ಎಕ್ಸ್ಪೋಸ್ ದ ಸೀಕ್ರೆಟ್ಸ್ ಅಂತ. ಎಕ್ಸ್ಪೋಸ್ ದ ಸೀಕ್ರೆಟ್ಸ್. ಯಾ, ಹೂ ಫಸ್ಟ್ ಸೀಕ್ರೆಟ್ಸ್ ನಿನ್ನಿಂದಾನೇ ಶುರು. ಅಷ್ಟೊಂದು ಆಸೆನಾ ನಿನಗೆ? ಈ ಒಂದು ಮಾಹಿತಿ ಕಂಪ್ಲೀಟಾಗಿ ಈ ಒಂದು ಕಾರ್ ಟೂರು ಕೊಟ್ಟಿದ್ದೀವಿ. ಆ್ಯಂಡ್ ನಾವೇನು ಕ್ಯಾರಿ ಮಾಡ್ತೀವಿ ಅದನ್ನು ಮಾಹಿತಿ ಕೊಟ್ಟಿದ್ದೀವಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋ ಎಂಡ್ ಮಾಡ್ತೀನಿ. ಲವ್ ಯು ಆಲ್.